ಮತ್ತು ನೀವು ಯಾರಿಗ ಫರ್ದರ್ ಚೆಕ್ಸ್ ಕೊಟ್ಟಿದ್ರೆ ಮತ್ತೆ ಆ ಕಡೆ ಹೋಗ್ತದೆ ಎನ್ಕ್ಯಾಶ್ ಆಗುತ್ತೆ ನನಗಿರ್ತಕ್ಕಂಥ ಮಾಹಿತಿ. ನೀವು ಹೇಳ ಯಾವ ಬಡ್ಜೆಟ್ ಈಗ ಮಾನ್ಯ ಮುಖ್ಯಮಂತ್ರಿಯವರು ಸುಮಾರು ಕಳೆದ 1 ತಿಂಗಳಿಂದ ಪ್ರಿಲಿಮಿನರಿ ಬಡ್ಜೆಟ್ ಮಾಡ್ತಾ ಇದ್ದಾರೆ, ಎಲ್ಲ ಇಲಾಖೆಯವರು ಕರೀತಾ ಇದ್ದಾರೆ. ಸೊ ನಾನು ಅದಕ್ಕಿಂತ ಮುಂಚೆ ಹೇಳ್ತಕ್ಕಂದ್ರೆ ಅರ್ಥನೇ ಇಲ್ಲ. ನನ್ನ ಇಲಾಖೆದು ನನಗೆ 6ನೇ ತಾರೀಕು ಕರೆದಿದ್ದಾರೆ. ಅವ್ರ ಜೊತೆ ಮಾತಾಡಿದ್ಮೇಲೆ ನನ್ನ ಇಲಾಖೆಯಲ್ಲಿ ಏನು ಬರ್ತಕ್ಕಂಥದ್ದು ಸಾಧ್ಯತೆಗಳನ್ನ ನಾನು ಬೇರೆಯವಂಗೆ ಹೇಳಕ್ಕೆ ಬರಲ್ಲ. ಬಿಕಾಸ್ ಬಡ್ಜೆಟ್ನ ಏನು ತೊಳ್ತಾರೆ ಏನಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಸಚಿವರುಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿ ಅಂತೂ ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಹೌದು, ಗ್ಯಾರಂಟಿ 60,000 ಕೋಟಿ ನಾವು ಗ್ಯಾರಂಟಿ ಕೊಡ್ತಾನೆ ಇದ್ದೀವಿ. ಅದನ್ನು ಒಂದು ದೊಡ್ಡ ಕಾರ್ಯಕ್ರಮ ಇದ್ದಂಗೆ. ವೈ ನಾಟ್ ಯು ಥಿಂಕ್ ಇಟ್ಸ್ ಅ ಡೆವಲಪ್ಮೆಂಟ್? ಉಲ್ಟಾನೇ ಹೋಗೋಣ ವಾದ. ಆಯಿತು, ಒಂದು ಜಾಗದ ರೋಡ್ ಕಮ್ಮಿ ಇರ್ಬೋದು, ಒಂದು ಜಾಗದಾಗ ಬ್ರಿಡ್ಜ್ ಕಮ್ಮಿ ಇರ್ಬೋದು. ಬ್ರಿಡ್ಜ್ ರೋಡ್ ಆದ ತಕ್ಷಣ ಏನು ಆರ್ಥಿಕ ಪರಿಸ್ಥಿತಿ ಭಾಳ ಉದ್ದಾರ ಆಗಿತ್ತು ಜನರದ್ದು? ಉಲ್ಟಾ ಹೋಗೋಣ. GDP ಅನುಕೂಲ ಆಗ್ತಾ ಇದೆಯಲ್ಲ ಈಗ ದುಡ್ಡು ಕೊಡ್ತಕ್ಕಂಥ ದುಡ್ಡು ಬಡವರು ಕೊಡ್ತಕ್ಕಂಥ ಇಸ್ ಆಲ್ಸೋ ಒನ್ ವೇ ಆಫ್ ಡೆವಲಪ್ಮೆಂಟ್ ಓನ್ಲಿ. ಅಂದರೆ ಬೇರೆ ಡೆವಲಪ್ಮೆಂಟ್ ನಾವು ಮುಗಿಸಿದ್ದು ಕೊಡಬೇಕಂತ ಆ ವಾದ ಮಾತಾಡ್ತಿಲ್ಲ. 60,000 crores ಗಿವಿಂಗ್ ಟು ಕಾಮನ್ ಮ್ಯಾನ್ ಇಟ್ ಸೆಲ್ಫ್ ಇಸ್ ಅ ಡೆವಲಪ್ಮೆಂಟ್. ವೈ ಶುಡ್ ನಾಟ್ ಬಿ ಟಾಕ್ ಪಾಸಿಟಿವ್ ಅಬೌಟ್ ಇಟ್? ವೈ ಶುಡ್ ನಾಟ್ ಬಿ ಟೇಕ್ ಅ ಪಾಸಿಟಿವ್ ನೋಟ್ ಆನ್ ಇಟ್? 60,000 ಕೋಟಿ ಇವತ್ತು ನೀವು 3 ಲಕ್ಷ ಜನಕ್ಕೆ ನೀವು 12 ಲಕ್ಷ ಕೋಟಿವರೆಗೆ ಫ್ರೀ ಕೊಡಿ. 3 ಕೋಟಿ ಜನಕ್ಕೆ ಅದು ಫ್ರೀ ಬೀಸ್ ಅಲ್ಲ, ಅದು ಫ್ರೀ ಬೀಸ್ ಅಲ್ಲ. ಅದ್ರ ಬಗ್ಗೆ ಯಾರು ತುಟಿಕ್ ಪಿಟಿಕ್ ಅಂತ ಮಾತಾಡಂಗಿಲ್ಲ. ಯಾಕಂದ್ರೆ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೀವು ಹೇಳ್ತೀರಿ. ಮತ್ತು ಕಾಮನ್ ಮ್ಯಾನ್ ಕೂಡ ಟ್ಯಾಕ್ಸ್ ಕಟ್ಟಲ್ವ ಅವನು? ಇವತ್ತು GST ಎಲ್ಲರೂ ಕಟ್ತಾ ಇದ್ದಾರೆ. ಅವ್ನಿಗೇನು ಲಾಭ ಇದೆ? ಹೆಂಗೆ ಬೇಕಾದಾಗ ಮಾತಾಡಬಹುದು ತಾನೆ? ನಾವು ಅದನ್ನು ಪಾಸಿಟಿವ್ ವೆಲ್ಕಮ್ ಮಾಡಬೇಕು. ಯಾಕಂದ್ರೆ ಇಟ್ಸ್ ಗುಡ್ ಒನ್ ಅಂತ ನಾವು ಹೇಳ್ತೀವಿ. ಇವ್ರು ಯಾವುದಕ್ಕಿಲ್ಲ, ಪಾಸಿಟಿವ್ನೆಸ್ ಇರಲ್ಲ ಇವರಿಗೆ. ಅದೇ ನಾವು ಕೊಟ್ಟುಬಿಟ್ಟಿದ್ರೆ ಬರೀ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೊಟ್ರಂತ ಶುರು ಮಾಡ್ರಿ. ನೀವು ಕೇಳಬೇಕು, ಮಾತಾಡೋರಿಗೆ ತಡ್ರಿ. 1 ನಿಮಿಷ ಸರ್, ಪ್ಲೀಸ್ ಡೋಂಟ್. ವೈ ಡು ದಿಸ್ ಆಲ್ವೇಸ್? ಏನು ಸಮಸ್ಯೆ ನಿಮಗೆ? ಟೆಲ್ ಮಿ ವಾಟ್ ಇಸ್ ದಟ್ ಯು ವಾಂಟ್ ಆಸ್ಕ್? ಟೆಲ್ ಮಿ. ಮಾತಾಡಕ್ಕೆ ನೀವು ಸುಮ್ಮನೆ ಮಾತಾಡಕ್ಕೆ ಬಿಡಲ್ಲ. ಏನೋ ಫ್ಲೋನಾಗಿರ್ತದೆ, ನೀವು ಕರೀತಾರೆ ನನಗೆ. ಹೇಳಿ ಸರ್, ಯು ಆಸ್ಕ್ ಮಿ ವಾಟ್ ಯು ವಾಂಟ್ ಆಸ್ಕ್ ನಾವು. ಕೊನೆಗೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಬರ್ತಾ 2 ದಿನದಲ್ಲಿ RBI ಗೈಡ್ಲೈನ್ಸ್ ಪ್ರಕಾರ ಯಾವುದು ಸಿಬ್ಬಂದಿಗಳೇನಿಲ್ಲ ಸ್ಟೇಟಲ್ಲಿ ಏನು ಮಾಡ್ತೀವಿ ಮುಂದೆ ಸುಗ್ರೀವಾಜ್ಞೆ ಅಧಿಕೃತ ಮುದ್ರೆ ಬೀಳ್ತದೆ? ಏನು ಪ್ರಶ್ನೆ ಏನ್ರಿ ನಿಮ್ದು? ಸರ್, ಸುಗ್ರೀವಾಜ್ಞೆಗೆ ಮುದ್ರೆ ಬೀಳ್ತದೆ 12 ದಿನ ಗೌರವ ಕಳಿಸಿದ್ದಾರೆ. ಬರಲಿ, ಏನಾಯ್ತು? RBI ಗೈಡ್ಲೈನ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ಗಳಿಲ್ಲ ಏನಂತ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಹೊಡಿದ್ರೆ ಆಕ್ಷನ್ ನೆಕ್ಸ್ಟ್ ಸರ್. ಬರ್ಲಿ ರೀ. ನೆಕ್ಸ್ಟ್ ಏನು ಸರ್? ನಾಳೆ ಜ್ವರ ಬರೋಕ್ಕಿಂತ ಮುಂಚೆ ಗುಳಿಗೆ ತೊಗೊಳಕ್ ಬರ್ತಾ ಏನ್ರಿ? ನಾಳೆ ಜ್ವರ ಬರೋಕ್ಕಿಂತ ಮುಂಚೆ ಗುಳಿಗೆ ತೊಗೊಳಕ್ ಬರ್ತಾ? ಐ ಆಮ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಎಂಟೈರ್ ಥಿಂಗ್. ಐ ಆಮ್ ರೆಸ್ಪಾನ್ಸಿಬಲ್. ಸರಿಯಾಗಿಲ್ಲ ಅಂತ ಅದೇ ವಿ ಡೋಂಟ್ ನೋ ರೀ. ಸುಗ್ರೀವಾಜ್ಞೆ ಏನು ಬರ್ತಾ ಇದೆ? ಸಿ ನೋಡ್ರಿ, ಕೇಳಕಲ್ಲಿಗೆ ಒಂದು ಏನನ್ನು ಕೇಳಿದ್ರೆ ಐ ಆಮ್ ನಾಟ್ ಆನ್ಸರಬಲ್ ಫಾರ್ ಎವ್ರಿಥಿಂಗ್ ಅಲ್ಲ. ನಾನು ನನ್ನ ಕೈಲಿ ಎಷ್ಟಾಗುತ್ತೆ, ನನ್ನ ವಿಸ್ಡಮ್ ಎಷ್ಟಿದೆ ಅಷ್ಟು ನಾನು ಮಾತಾಡ್ಬೋದು. ಇದು ಯಾವುದಕ್ಕೆ ಪ್ರಶ್ನೆ ನಾನು ಹೆಂಗ್ರಿ ಉತ್ತರ ಕೊಡಲಿ? ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗೆ ಬ್ಯಾಂಕ್ಗಳಲ್ಲಿ ಎಂಪ್ಲಾಯ್ಸ್ ಇಲ್ಲ, ನಾನು ಏನು ಮಾಡ್ಬೇಕು? ನಾನು ಇಂಪ್ಲಿಮೆಂಟ್ ಮಾಡೋದು ಅದನ್ನೇ ಪ್ರಿಪರೇಷನ್ ಮಾಡ್ತೀನಿ. ಯಾರು ಪ್ರಿಪರೇಷನ್ ಯಾರು ಮಾಡಬೇಕು? ಇಡೀ ದೇಶದಲ್ಲಿ ಒಂದು ಅತ್ಯುನ್ನತವಾದ ಒಂದು ನಿರ್ಧಾರ ಕೈಗೊಳ್ತಾರೆ ಮೈಕ್ರೋ ಫೈನಾನ್ಸ್ ಬಗ್ಗೆ. ಪ್ರಿಪರೇಷನ್ ಡಿಮಾನಿಟೇಷನ್ ಅಲ್ಲಿ ಈ ದೇಶದ ಪ್ರಿಪರೇಷನ್ ಇರಲಿಲ್ಲ. ಸುಮ್ಮನೆ ನಮ್ಮನ್ನು ಬಂದು ಕೇಳ್ತಾರಲ್ರಿ. ಡಿಮಾನಿಟೇಷನ್ನಾಗ ಏನು ಟಿವಿಯಾಗೆಲ್ಲ ತೋರಿಸ್ಬಿಟ್ರಿ. 2,000 ರೂಪಾಯಿ ನೋಟ್ನಾಗ ಚಿಪ್ ತೋರಿಸ್ತಾರೆ. ಚಿಪ್ಪು ಪ್ರಿಪರೇಷನ್ ಬಗ್ಗೆ ನಮಗೆ ಕೇಳ್ತಾರಲ್ಲ. ನೀವು ಪ್ರಿಪರೇಷನ್ಗಿಂತ ಮುಂಚೆ ನೀವು ಹಬ್ಬ ತೋರಿಸಿದ್ ನೋಡ್ಬೇಕು. 150 ಮೀಟರ್ ಒಳಗಡೆ ಭೂಮಿ ಕೆಳಗಡೆ ಎಲ್ಲ 2,000 ರೂಪಾಯಿ ನೋಡಿಟ್ರೆ ಚಿಪ್ಪು ಮುಖಾಂತರ ಕಂಡು ಬಿಡ್ತದಂತೆಲ್ಲ ನೀವು ತೋರಿಸಿದ್ರಲ್ಲ. ಇದೆಲ್ಲಿಂದ ಬಂದು ಮಾಹಿತಿ ನಿಮಗೆ? ಇದು ಯಾರು ಮಾಹಿತಿ ಕೊಟ್ಟಿದ್ರು ನಿಮಗೆಲ್ಲರಿಗೆ? ಏನ್ರಿ ಸುಮ್ಮನೆ ನಮ್ಮ ಮೇಲೆ ಮುಗಿ ಬೀಳ್ತಾರಲ್ಲ? ಪ್ರಿಪರೇಷನ್ ಇಲ್ಲಾರಂಗೆ ಡಿಮಾನಿಟೇಷನ್ ಆಯ್ತು ಈ ದೇಶದ್ದು. 100 ಜನ ಜೀವ ಕಳ್ಕೊಂಡ್ರ ನೋಟಿಗ, ಯಾರನ್ನೊಬ್ಬರು ಸಾವುಕಾರ ಜೀವ ಕಳ್ಕೊಂಡ್ರ? ಇಂಥದ್ರ ಬಗ್ಗೆ ಏನು ಚರ್ಚೆ ಬೇಡ. ನೀವು ಕೇಳೋದನ್ನ ಕೇಳ್ರಿ, ನಮ್ಮನ್ನು ನೀವು ಇದನ್ನ ಕೇಳ್ರಿ. ಹೋಗಿ ಅವರಿಗೆಲ್ಲ BJP ಅವರಿಗೆ ನೀವು ಕೇಳ್ರಿ. ವೈ ಡೋಂಟ್ ಯು ಆಸ್ಕ್ ಹಿಮ್?